ಸಂಬಂಧಪಟ್ಟಂಥ ಪ್ರಕರಣ ಇವತ್ತು ದಾಖಲಾಗಿರುವಂಥದ್ದು. ಅದರಲ್ಲಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆದಂಥ ಲಿಂಗರಾಜ್ ಅವರ ಹೆಸರಿನಿಂದ ಆಗಿರುವಂಥ ಈ ಪ್ರಕರಣಕ್ಕೆ ಇವತ್ತು ಸರಿಯಾದಂಥ ತನಿಖೆ ಆಗಬೇಕು ಮತ್ತು ಆ ತನಿಖೆಯನ್ನು CBIಗೆ ವಹಿಸಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂಥದ್ದು. ಇದರಿಂದ ಕಲಬುರಗಿಯ ಯುವಕರು ಈ ಗಾಂಜಾ ಪ್ರಕರಣ ಮತ್ತು ಡ್ರಗ್ಸ್ ಪ್ರಕರಣ ಕೇವಲ 6 ತಿಂಗಳಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿರುವಂಥದ್ದು. ಹಿಂದೆ ಒಂದು ವರ್ಷ ಆದರೆ ಒಂದು 10-15 ಕೇಸ್ ಸಿಗ್ತಾ ಇರಲಿಲ್ಲ. ಆದರೆ ಕೇವಲ 6 ತಿಂಗಳಲ್ಲಿ ಇವತ್ತು 60ಕ್ಕಿಂತ ಹೆಚ್ಚು ಕೇಸ್ಗಳು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗೋದ್ರಿಂದ ಇದು ಭಾಳ ವ್ಯಾಪಕವಾಗಿ ಈ ಡ್ರಗ್ಸು ಮತ್ತು ಗಾಂಜಾ ಏನು ನಮ್ಮ ಕಲಬುರಗಿ ನಗರದಲ್ಲಿ ಭಾಳ ವ್ಯಾಪಕವಾಗಿ ಇವತ್ತಿನ ದಿವಸ ಹರಡ್ತಾ ಇರೋದರಿಂದ ಇವತ್ತು ಈ ತನಿಖೆಯನ್ನು CBIಗೆ ವಹಿಸಬೇಕು. ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಭಾಳಷ್ಟು ಕ್ರಮವನ್ನು ವಹಿಸಿ ನಮ್ಮ ಯುವಕರ ಭವಿಷ್ಯ, ಯಾಕಂತಂದರೆ ಯುವಕರು ಇದರಿಂದ ಬಹಳಷ್ಟು ಇದರ ಮೊರೆ ಹೋಗಿ ಇವತ್ತು ತಮ್ಮ ಜೀವನವನ್ನು ಬದುಕನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಮತ್ತು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೇವೆ. ಹಿಂದೆ ಮೇ ಬೋಲೂं क्या साहब?